ಅವ್ರಿಗೆ ಇಲ್ಲಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸ್ಟಾಫ್ ಅವ್ರಿಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಇಲ್ಲಿ ಗಿರೀಶ್ ಅನ್ನೋ ಹುಡುಗ ನಾನೊಂದ್ಸತಿ ಇಲ್ಲಿ ಮೀಟಿಂಗ್ ಮಾಡಿದಾಗ ಅವರ ಮಾವ ಬಿಸಿ ಆಗಿದ್ದಾರೆ ಹುಬ್ಳಿಯಲ್ಲಿ. ಮೇಡಮ್ ನಮ್ಮ ಅಕ್ಕ ಒಂಥರ ಮಾಡ್ಸಿದ್ವಿ ಅಂತ ಹೇಳಿದ್ರು. ಅವಾಗ ನಾನು ಈ ತರ ಕೊಡಿ ಮಂಜುನಾಥ್ ಸರ್ ಇದ್ರು, ಅವ್ರ ಕೈ ಕೊಡಿ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಮಾಡಿಸಿ ಬರೀ 10 ದಿನ ಆಗಿತ್ತು ಅಷ್ಟೇ. 10 ದಿನ ಆಗಿದ್ದು ಕ್ಲೈಮ್ಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ರು. ಲಾಸ್ಟ್ ಟೈಮ್ ಕೊಟ್ಟಿದ್ದವ್ರು ಡಿಸೆಂಬರ್ ಜನವರಿಲೋ ಕೊಟ್ರು. ಅವ್ರಿಗೆ ಈಗ ಅಮೌಂಟ್ ಬಂದಿದೆ 4 ಲಕ್ಷ ಬಂದಿದೆ. ಅವ್ರು ಕಟ್ಟಿದ್ದು ಬರೀ 436 20 ರೂಪಾಯಿ ಎರಡೇ ಕಟ್ಟಿದ್ದು. ಎಷ್ಟು 456 ರೂಪಾಯಿ ಕಟ್ಟಿದ್ರು. ಈಗ 4 ಲಕ್ಷ. ತಂದೆ ತಾಯಿದಂತೂ ನಾವು ತಗೊಂಡ್ಬಂದ್ ಕೊಡಕ್ ಆಗಲ್ಲ ಹುಡುಗನಿಗೆ. ಅದು ದುರಾದೃಷ್ಟವೇ ಏನೋ ಗೊತ್ತಿಲ್ಲ. ಇಬ್ರು ಒಂದೇ ಸತಿ ಕೂಲಿಗೆ ಹೋಗ್ಬಿಟ್ಟು ಬಂದು ಇಬ್ರು ಒಂದೇ ಸತಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ಹುಡುಗನಿಗೆ ಯಾರು ಇಲ್ಲ, ಒಬ್ಬನೇ ಮಗ. ಈಗ ಆ ಹುಡುಗನಿಗೆ ಅವ್ರ ತಂದೆ ತಾಯಿ ನಾವು ತಗೊಂಡ್ಬಂದ್ ಕೊಡಕ್ ಆಗಲ್ಲ. ಅಟ್ಲೀಸ್ಟ್ ಈ 4 ಲಕ್ಷ ಅಮೌಂಟ್ ಬಂದ್ರೆ ಈಗ ಹುಡುಗ ITI ಮಾಡ್ತಾ ಇದ್ದಾನೆ. ಆ 4 ಲಕ್ಷ ಅಮೌಂಟ್ ಇಂದ ಆ ಹುಡುಗ ಮುಂದೆ ಜೀವನಕ್ಕೆ ಎಜುಕೇಶನ್ ಯೂಸ್ ಮಾಡ್ಕೋಬಹುದು. ITI ಮಾಡಿದ್ಮೇಲೆ ಡಿಪ್ಲೊಮಾ ಬೇಕಾದ್ರೆ ತಂದೆ ತಾಯಿ ಇದ್ರೆ ಓದಿಸ್ತಾ ಇದ್ರು. ಈ ದುಡ್ಡು ಬ್ಯಾಂಕ್ ಅಲ್ಲಿ ಹಾಕಿ ಡಿಪಾಸಿಟ್ ಮಾಡಿ ಹಂಗೆ ಇಟ್ಕೊಂಡ್ರೆ ಅವನಿಗೆ ಯೂಸ್ ಆಗುತ್ತೆ. ನಿಮ್ಮ ಹತ್ರ ಇಂದ ಬರೀ 436 ರೂಪಾಯಿ 20 ರೂಪಾಯಿ ನಿಮ್ಮ ಹತ್ರ ಇಂದ ಬರೀ ಅಷ್ಟೇ ನಾವು ತಗೊಳ್ಳೋದು. ಇದಕ್ಕಿಂತ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದು ಗವರ್ಮೆಂಟ್ ಬಸುತ್ತೆ. ನಾವು ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ನಮ್ಮ ಶ್ರೀಯುತ LDM ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಕ್ಯಾಂಪ್ಗಳು ಮಾಡ್ತಾ ಇದೀವಿ. ನಮ್ಮ 1350 ಬ್ಯಾಂಕ್ ಕೋಲಾರ ಜಿಲ್ಲೆಯಲ್ಲಿ ಹೆಡ್. ಎಲ್ಲಿ ಕ್ಯಾಂಪ್ ಆದ್ರೂ ಬರ್ತಾರೆ. ಇವತ್ತು 3 ಕ್ಯಾಂಪ್ ಇತ್ತು, ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ ಅವರು. ನಮ್ ಸಾರ್ ಬಂದ ಮೇಲೆ ಇದು 12ನೇ ಕ್ಲೈಮು. ಟೋಟಲ್ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ 78ನೇ ಕ್ಲೈಮ್ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಲ್ಲಿ ಇಡೀ ಇಂಡಿಯಾದಲ್ಲೇ ಕರ್ನಾಟಕದಲ್ಲೇ 78 ಕ್ಲೈಮ್ ಬಂದಿದೆ ಮುಳಬಾಗಿಲಲ್ಲಿ. ಅಂದ್ರೆ ನಮ್ ಸಾರ್ ಬಂದ ಮೇಲೆ 14 ಕ್ಲೈಮ್ ಕೊಟ್ಟಿದ್ದೀವಿ. ಹೆಂಗೆ ಕ್ಲೈಮ್ ಕೊಡ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲ ನಮ್ಮ ಮ್ಯಾನೇಜರ್ಸ್ ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸರ್ ಈ ತರ ಇದೆ ಅಂದ ತಕ್ಷಣ ಅವ್ರು ಕ್ಲೈಮ್ ಕಳಿಸಿ ಬೇಗನೆ ಬರೋ ಹಂಗೆ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ಸ್ BCS ಅವ್ರ ಸಹಕಾರದಿಂದ ಅವ್ರಿಗೆ ಬರ್ತಾ ಇದೆ. ಈ ತರ ಬರ್ಬೇಕಂದ್ರೆ ಈಗ ಒಂದು LIC ಪಾಲಿಸಿ ತಗೋಬೇಕಂದ್ರೆ 5 ರಿಂದ 7 ಸಾವಿರ ರೂಪಾಯಿ. ನಿಮ್ ಕಡೆಯಿಂದ ಎಷ್ಟು 436 ರೂಪಾಯಿ. ಯಾವುದೇ ರೀತಿ ಹೆಲ್ತ್ ಚೆಕ್ಅಪ್ ಮಾಡೋದಿಲ್ಲ ಇದಕ್ಕೆ. ಫಸ್ಟ್ ನೀವು ಒಂದು ಪಾಲಿಸಿ ತಗೋಬೇಕಂದ್ರೆ ಎಲ್ಲಾದ್ರೂ ಕೇಳಿ LIC ಪಾಲಿಸಿಗೆ ನಿಮ್ಗೆ BP ಇದೆಯಾ, ಶುಗರ್ ಇದೆಯಾ, ಇನ್ನೇನಾದ್ರು ಇದೆಯಾ ಅಂತ ಕೇಳ್ತಾರೆ. ಅದೇ ನಾವು ಇದಕ್ಕೆ ಏನು ಕೇಳೋದಿಲ್ಲ. 18 ರಿಂದ 50 ವರ್ಷ ಏಜ್ ಆಗಿದೆ 436 ರೂಪಾಯಿ ಎನ್ರೋಲ್ಮೆಂಟ್ ಮಾಡ್ಕೊತೀವಿ. ನಿಮ್ಗೆ ಏನು ನಾವು ಚೆಕ್ಅಪ್ ಗಿಕಪ್ ಏನು ಮಾಡೋದಿಲ್ಲ. 55 ವರ್ಷದವರೆಗೂ ಕವರೇಜ್ ಇರುತ್ತೆ. ಇದು ಯಾವುದು 436 ರೂಪಾಯಿ. 55 ವರ್ಷದ ಮೇಲೆ ಆದ್ರೆ 20 ರೂಪಾಯಿ ಕಟ್ಟಬೇಕು. ಅದು ಆಕ್ಸಿಡೆಂಟ್ ಅಲ್ಲಿ. ಆಕ್ಸಿಡೆಂಟ್ ಅಂದ್ರೆ ಹಾವು ಕಚ್ಚಿದ್ರೆ, ಎತ್ತು ಕುಂಬಿದ್ರೆ, ಕರೆಂಟ್ ಚಾಕ್ ಹೊಡೆದ್ರೆ, ಬಾವಿಯಲ್ಲಿ ಏನಾದ್ರು ಕಾಲ್ಜಾರ್ ಬಿದ್ದೋದ್ರೆ, ಕೋಣಗುಂಟದಲ್ಲಿ ಒಬ್ರು ಬಿದ್ದೋಗಿದೆ. ನಿಮ್ಮ ಮುಸ್ಲಿಮ್ಸ್ ಅವರ ನಮಾಜ್ ಮಾಡಕ್ ಹೋಗಿ ಅಲ್ಲಿ ಅವ್ರಿಗೆ ನೆಕ್ಸ್ಟ್ ಮಂತ್ ಬರುತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೊಡ್ಡಳ್ಳಿಯಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅವ್ರಿಗೂ ಬರುತ್ತೆ. ಮನೆ ಹೆಬ್ರಿಯಲ್ಲಿ ವಾಟರ್ ಮ್ಯಾನ್ ಅವ್ರ ಹೆಂಡತಿಗೆ ಒಬ್ರು ಬಂತು. ಅದು ಕಾಲ್ಜಾರ್ ಬಿದ್ದೋಗಿರೋದು. ಅವ್ರು ಕೂಡ ಬಂತು. ಇವರು ಇದ್ರು ಅವ್ರು ಕೊಟ್ಟಿದೀವಿ ನಾವು. ಯಾಕಂದ್ರೆ ಅವ್ರು ಕಟ್ಟಿದ್ದು ಬರೀ 436 ರೂಪಾಯಿ 436 ರೂಪಾಯಿ. ಒಂದೊಂದು ಕಂತೆ 2 ಕಂತೆ ಜಾಸ್ತಿ ಕೂಡ ಕಟ್ಟಿಲ್ಲ. ಆದ್ರೂ ಅವ್ರಿಗೆ ಅಮೌಂಟ್ ಬಂದಿದೆ. ಪ್ರತಿಯೊಬ್ರು ಮಾಡಿಸ್ಕೋಬೇಕಂತೇಳಿ ನಮ್ಮ ಇಂಡಿಯಾದಲ್ಲಿ 2,70,000 ಕ್ಯಾಂಪ್ಗಳು ಮಾಡ್ತಾ ಇದೀವಿ. ಲೀಡ್ ಬ್ಯಾಂಕ್ ವತಿಯಿಂದ ನಮ್ಮ ಮ್ಯಾನೇಜರ್ಸ್ ವತಿಯಿಂದ ಸಹಕಾರದಿಂದ ನಾವು ಮಾಡ್ತಾ ಇದೀವಿ. ಇವತ್ತು ನಿಮ್ ಬೈರ್ಕೂರಲ್ಲಿ ಮಾಡ್ಕೊಂಡಿದೀವಿ. ಎಲ್ಲ ನಮ್ ಸಾರ್ ಅವರು 250 ಅಪ್ಲಿಕೇಶನ್ಸ್ ಎಲ್ಲ ನಾವು ಕಲೆಕ್ಷನ್ ಮಾಡಿ ಸೋರ್ಸ್ ಮಾಡಿ ಇಟ್ಕೊಂಡು ಇವತ್ತು ಪಂಚ್ ಮಾಡ್ತೀವಿ. ಇಲ್ಲಿ ಬಂದಿರೋರು ಕೂಡ ಬಂದು ನಮ್ BC ಇರ್ತಾರೆ. ಅವ್ರ ಮೂಲಕ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಒಂದು ಪಾಲಿಸಿ ಮಾಡಿಟ್ಟಿದ್ರೆ ನಿಮ್ಗೆ ಒಂದು ಏನಂದ್ರೆ ನೀವು ಹೋದ್ಮೇಲೆ ಅವ್ರಿಗೆ ಸಣ್ಣ ಅಮೌಂಟ್ ಬಂದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಈಗ ಒಂದು ಲೇಬರ್ ಕಾರ್ಡ್ ಮಾಡಿಸಿದ್ರೆ ಅವರು ದಹನಕ್ಕೆ ಅಂತೇಳಿ 70,000 ಕೊಡ್ತಾರೆ. ಆ ಕಾರ್ಡ್ ಮಾಡಿಸ್ಬೇಕಂದ್ರೆ 450 ರೂಪಾಯಿ ಇರ್ಬೇಕು. ಆ ಕಾರ್ಡ್ ಮಾಡಿಸ್ಬೇಕಂದ್ರೆ ಇದು 1 ವರ್ಷ ಇರುತ್ತೆ. ಒಂದು ಹಸುನ್ ಸಾಕ್ತೀರಾ, ಹಸುಗೆ ಪಾಲಿಸಿ ಮಾಡಿಸ್ತೀರಾ, ಹಾಲು ಇಂತೀರಾ, ಗೌರ್ಮೆಂಟ್ ಡೈಲಿಗೆ ಹಾಕ್ತೀರಾ. ಹಸು ತೀರ್ಕೊಂಡ್ರೆ ಅದಕ್ಕೆ 50,000 ರೂಪಾಯಿ ಬರುತ್ತೆ. ಒಂದು ಗಾಡಿ ತಗೊಂತೀರಾ, ಇನ್ಸೂರೆನ್ಸ್ ಮಾಡಿಸ್ತೀರಾ. ಮನುಷ್ಯನಿಗೆ ಮಾತ್ರ ಇನ್ಸೂರೆನ್ಸ್ ಮಾಡಿಸ್ಕೊಳೋದಿಲ್ಲ. ಯಾಕೆ ಮಾಡಿಸ್ಕೊಳೋದಿಲ್ಲ? ನಮ್ಗೆ ಕಾಳಜಿ ಇರೋದಿಲ್ಲ. ಅದಕ್ಕೆ ನಮಗೂ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಅಂತ ಹೇಳಿ 2014 ಆಗಸ್ಟ್ 20ನೇ ತಾರೀಕು ಈ ಸ್ಕೀಮ್ ಬಂದಿದೆ. ಕರೆಕ್ಟ್ ಆಗಿ ಈ ಸ್ಕೀಮ್ ಬಂದು 11 ವರ್ಷ ಆಗಿದೆ. 11 ವರ್ಷ ಆದ್ರೂ ನಮ್ಮ ಕೋಲಾರ ಜಿಲ್ಲೆ 18% ಮಾತ್ರ ಆಗ್ತಾ ಇದೆ. ಅದಕ್ಕೆ ನಮ್ಮ LDM ಸಾರು ನಮ್ಮ ಕೋಲಾರ ಜಿಲ್ಲೆಯ ಅಟ್ಲೀಸ್ಟ್ 100% ಮಾಡೋದು ಕೂಡ 50% ಆದ್ರೂ ಮಾಡ್ಲೇಬೇಕಂತ ಪ್ರತಿಯೊಂದು ವಿಲೇಜ್ಗೂ ಬಂದು ಕ್ಯಾಂಪ್ಗಳು ಮಾಡಿ ಎಲ್ಲರಿಗೂ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಬಿಟ್ಟು ವಿತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದಾರೆ. ಅವ್ರಿಗೆ ಎನ್ರೋಲ್ಮೆಂಟ್ IDs ಎಲ್ಲ ಕೊಡ್ತಾ ಇದೀವಿ. ಆತರ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳಿ ಇದ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ನಮ್ಮ LDM ಸಾರ್ ಅವ್ರು ಕೆಲಸ ಮಾಡ್ತಾ ಇದಾರೆ. ಅವ್ರು ನಾನು ಈ ವೇದಿಕೆ ಮೂಲಕ ನನ್ನ ಸಾರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನಮ್ಮ LDM ಸಾರ್ ಅವ್ರಿಗೆ ಎಲ್ರು ಮಾಡಿಸ್ಕೊಳ್ಳಿ. ಎಲ್ರು ಮಾಡಿಸ್ಕೊಂಡ್ರೆ ಯೂಸ್ ಆಗುತ್ತೆ. ನಿಮ್ ಫ್ಯಾಮಿಲಿಗೆ ಇದೊಂದು ಸಣ್ಣ ಇದು. ಆಮೇಲೆ ಅಟಲ್ ಪೆನ್ಷನ್ ಯೋಜನಾ ಅಂತ ಒಂದಿದೆ ನಮ್ದ್ರಲ್ಲಿ. 18 ರಿಂದ 40 ವರ್ಷ ಏಜ್ ಇರೋರಿಗೆ ಅದು ಏನಂದ್ರೆ 1,000 ರಿಂದ 5,000 ರೂಪಾಯಿವರೆಗೂ ಪೆನ್ಷನ್ ಸಿಗುತ್ತೆ. ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೆಲಸ ಇದ್ರೆ ಮಾತ್ರ, ಗೌರ್ಮೆಂಟ್ ಕೆಲಸ ಇದ್ರೆ ಮಾತ್ರ ಪೆನ್ಷನ್ ಬರುತ್ತೆ. ಇಲ್ಲ ವಿಧವಾ ಪೆನ್ಷನ್ ಬರುತ್ತೆ, ಓಲ್ಡ್ ಏಜ್ ಪೆನ್ಷನ್ ಬರುತ್ತೆ. 42 ರೂಪಾಯಿಂದ 210 ರೂಪಾಯಿ ಕಟ್ಟಿದ್ರೆ ನಿಮ್ಗೆ 1,000 ರಿಂದ 5,000 ವರೆಗೂ ಪೆನ್ಷನ್ ಬರುತ್ತೆ. ನೀವು ಕಟ್ತಾ ಇದ್ರೆ ನಿಮ್ಗೆ ಏನಾದ್ರು ಆದ್ರೆ ನಿಮ್ಮ ನಾಮಿನಿ ಕಂಟಿನ್ಯೂ ಮಾಡ್ಬೋದು. ಅವ್ರಿಗೂ ಏನಾದ್ರು ಆಯ್ತು
8,50,000 ರೂಪಾಯಿ ಅದು ನಾಮಿನಿಗೆ ಬರುತ್ತೆ. ಇದು ಅಟಲ್ ಪೆನ್ಷನ್ ಯೋಜನೆ ತಿಂಗಳ ಕಟ್ ಆಗೋದು. ನಾನು ಹೇಳಿದ್ದು ವರ್ಷಕ್ಕೆ ಒಂದ್ಸತಿ ಇನ್ಶೂರೆನ್ಸ್. ಇದೆರಡು ನೀವು ಇದ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟರಂತ ನಮ್ಮ LDM ಸರ್ ಅವ್ರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, PDO ಸಾರ್ಗೆ, ಮತ್ತೆ ನಮ್ಮ ಮ್ಯಾನೇಜರ್ ಸಾರ್ಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ATM ಕಾರ್ಡ್ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 15 ರಿಂದ 30 ಸತಿ ನೀವು ಹಾಕಿ ತೆಗೆದ್ರೆ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ 2 ಲಕ್ಷ ಬರುತ್ತೆ. ಇಲ್ಲ ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ ಒಂದು ಕೈಯೋ ಒಂದು ಕಾಲ ಹೋದ್ರೂ 2 ಲಕ್ಷ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯ 2 ಲಕ್ಷ ಮಾಡಿದ್ದಾರೆ ಸರ್. ಈಗ ಇದಕ್ಕೆ ಯಾವುದೇ ರೀತಿಯ ದುಡ್ಡು ಕಟ್ಟಷ್ಟಿಲ್ಲ. ನೀವು ಬರೀ ATM ಅಲ್ಲಿ ಹೋಗ್ಬಿಟ್ಟು ನಮ್ಮ BC ಮಿಸ್ಟರ್ ಆಗಲಿ ATM ಅಲ್ಲಿ ಹಾಕಿ ತೆಗೆದ್ರೆ ಸಾಕು. ತಿಂಗಳಿಗೆ 1 ಸತಿ ಇಲ್ಲ 2 ಸತಿ ಹಾಕಿ ತೆಗೆದ್ರೆ ನಿಮಗೆ 2 ಲಕ್ಷ ರೂಪಾಯಿ ಉಚಿತವಾಗಿ ಇನ್ಶೂರೆನ್ಸ್ ಸಿಗುತ್ತೆ. ಇದೊಂದು 2 ಲಕ್ಷ, ಅದೊಂದು 4 ಲಕ್ಷ, 6 ಲಕ್ಷ ರೂಪಾಯಿ ಸಿಗುತ್ತೆ. ಇದು ಡೆಬಿಟ್ ಕಾರ್ಡ್, ATM ಕಾರ್ಡ್ ಅಂತಾರೆ, ರೂಪೇ ಡೆಬಿಟ್ ಕಾರ್ಡ್. ಇದಕ್ಕೆ ಮುಂದೆ ವೀಸಾ ಮಾಸ್ಟರ್ ಅಂತ ಬರ್ತಾ ಇತ್ತು, ಈಗ ರೂಪೇ ಅಂತ ಬರುತ್ತೆ. ಇದು ನಮ್ಮ ಇಂಡಿಯಾದಲ್ಲೇ ಮಾಡಿರೋದು. ದಯವಿಟ್ಟು ಎಲ್ಲರೂ ತಗೊಂಡು ಇದನ್ನ ಹಾಕಿ ತೆಗೀರಿ. ಇದಕ್ಕೊಂದು 2 ಲಕ್ಷ ಸಿಗುತ್ತೆ. ಅಮೌಂಟ್ ಅದು ತೆಗ್ಬೇಕು. ಇಲ್ಲ ನಮ್ದು POS ಮಿಷನ್ ಇರುತ್ತೆ, ಪಾಯಿಂಟ್ ಆಫ್ ಸೇಲ್ಸ್ ಅಂತ POS ಮಿಷನ್. ಆ ಮಿಷನ್ ಅಲ್ಲಿ ಹಾಕಿ ತೆಗೆದ್ರೆ ಕೂಡ ಇನ್ಕ್ಲೂಡ್. ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಬರೋದಿಲ್ಲ. ATM ಹಾಕಿ ತೆಗಿಬೇಕು. ATM ಹಾಕಿ ತೆಗೆದ್ರೆ ಮಾತ್ರ ಇದಕ್ಕೆ 2 ಲಕ್ಷ, 4 ಲಕ್ಷ, 6 ಲಕ್ಷ ಬರುತ್ತೆ. 3-4 ಸತಿ ಆ ತರ ಆದ್ರೂ ಮಾಡ್ಬೋದು. ವರ್ಷಕ್ಕೆಲ್ಲ ಸೇರಿ 15 ರಿಂದ 30 ಸತಿ ತೆಗೆದ್ರೆ ನಿಮ್ಗೆ ವರ್ಷಕ್ಕೆಲ್ಲ ಆ ತರ ಮಾಡ್ಬೇಕು ATM ಕಾರ್ಡ್ ಅಲ್ಲಿ. ಅದಕ್ಕೆ ATM ತಗೊಂಡ್ಬಂದು ಮನೇಲಿ ಇಟ್ಬಿಡ್ತಾರೆ. ಆಮೇಲೆ ಪಿನ್ ನಂಬರ್ ಮರ್ತೋಗ್ತಾರೆ. ಇನ್ನೊಂದು ATM ಬರ್ತಾರೆ, ಪಿನ್ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಗ್ರೀನ್ ಪ್ರಿನ್ ಅಂತ ಬರುತ್ತೆ, ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಕೊಂಡು ಒಂದು ATM ಗೆ 5 ವರ್ಷ ಟೈಮ್ ಇರುತ್ತೆ. 5 ವರ್ಷವರೆಗೂ ನೀವು ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ATM ಏನ್ ತಗೊಳೋಷ್ಟು ಏನಿಲ್ಲ. ಬಟ್ ಯಾರು ಆಗಿರ್ತಾರೋ ಬ್ಯಾಂಕ್ಗೆ ಇತ್ತೀಚೆಗೆ ನಿಮ್ಗೆ ಒಂದು ಫೋಟೋ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತಗೊಂಡ್ ಬಂದ್ರೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ReKYC ಮಾಡಿ ಕೊಡ್ತಾರೆ. ReKYC ಅಂದ್ರೆ ನಾವು ಇವರ್ ಕಸ್ಟಮರ್, ನಿಮ್ಮ ದಾಖಲೆಗಳು ನೀವು ಆಕ್ಟಿವ್ ಆಗಿದೆ, ಅಕೌಂಟ್ ಇನ್ಆಕ್ಟಿವ್ ಆಗಿರುತ್ತೆ, ಅದನ್ನ ಮತ್ತೆ ಪುನಃ ಆಕ್ಟಿವ್ ಮಾಡಿ ಕೊಡ್ತಾರೆ. ಬ್ಯಾಂಕ್ ಬಂದು ನಿಮ್ ದಾಖಲೆ ಕೊಡಿ.